ನಮಸ್ಕಾರ. ನನ್ನ ಹೆಸರು ಕುಮುದ. ನಾನು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಿಶೇಷ ಶಿಕ್ಷಣ ವಿಭಾಗದಲ್ಲಿ ವಿಶೇಷ ಶಿಕ್ಷಕಿಯಾಗಿ ಕಳೆದ 18 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನಿವತ್ತು ನಿಮಗೆ ತಿಳಿಸುವ ವಿಷಯ ಏನೆಂದರೆ, ನಮ್ಮ ವಿಶೇಷ ಮಕ್ಕಳಲ್ಲಿ ಓದುವ ಕೌಶಲ್ಯವನ್ನು ಹೇಗೆ ಬೆಳೆಸಬಹುದು ಎಂಬುದರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಈಗ ನಾವು ಓದಬೇಕಾದ್ರೆ ಕೆಲವೊಂದು ನಿಯಮಗಳಿವೆ. ಅದು ಯಾವುದೆಂದರೆ, ಮೊದಲನೆಯದಾಗಿ ಮಕ್ಕಳಿಗೆ ಓದಬೇಕಾದ್ರೆ ಒಂದು ನಿಜವಾದ ವಸ್ತುಗಳನ್ನು ತೋರಿಸಬೇಕು. ಅದೇನೆಂದರೆ ರಿಯಲ್ ಆಬ್ಜೆಕ್ಟು. ಈಗ ಈ ವಸ್ತು ತೋರಿಸ್ತಾ ಇದ್ದೀನಿ, ಇದು ಪೆನ್ನು. ರಿಯಲ್ ಆಬ್ಜೆಕ್ಟ್ನ ತೋರಿಸಿ ನಾವು ವಿಶೇಷ ಮಕ್ಕಳಲ್ಲಿ ಹೇಳಿದಾಗ ಅದು ಬೇಗ ಮಕ್ಕಳ ತಲೆಗೆ ಹೋಗುತ್ತೆ ಮತ್ತು ಓದಲು ಸುಲಭವಾಗುತ್ತೆ. ಅದರ ನೆಕ್ಸ್ಟು ಪೆನ್ನು ಬರೆದು ತೋರಿಸ್ಬೇಕು. ವರ್ಡ್ ರೀಡಿಂಗು, ಆಬ್ಜೆಕ್ಟು ವರ್ಡ್ ರೀಡಿಂಗ್ ಅಂತೀವಿ. ಇದು ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಆಗುತ್ತೆ. ನೆಕ್ಸ್ಟು ಪಿಕ್ಚರ್ ಟು ವರ್ಡ್ ರೀಡಿಂಗ್ ಅಂತೀವಿ. ಈಗ ಒಂದು ಶಾಲೆ, ಇದು ಶಾಲೆ ಅಂತ ಹೆಸರು ಪದದಲ್ಲೂ ಬರೆದಿದ್ದೀವಿ, ಚಿತ್ರನೂ ತೋರಿಸ್ತೀವಿ. ಇದು ಏನಂದರೆ ಮಕ್ಕಳಲ್ಲಿ ಪಿಕ್ಚರ್ ಟು ವರ್ಡ್ ರೀಡಿಂಗ್ನ ಬೆಳೆಸೋದಕ್ಕೆ ಸುಲಭ ಆಗುತ್ತೆ. ಚಿತ್ರದಿಂದ ಪದವನ್ನು ಓದುವಿಕೆ ಇದು. ನೆಕ್ಸ್ಟು ಒಂದು ಚಿತ್ರವನ್ನು ಅವರು ಗಮನಿಸಬೇಕಾದರೆ ನಿಯಮ, ಮಕ್ಕಳಲ್ಲಿ ಎಡಗಡೆಯಿಂದ ಬಲಗಡೆಗೆ ಓದುವ ಕೌಶಲ್ಯ ಬೆಳೆಯಬೇಕು. ಮತ್ತು ಒಂದು ಚಿತ್ರ ಆಗಲಿ ಪದ ಆಗಲಿ ವಾಕ್ಯಗಳನ್ನು ನೋಡಬೇಕಾದ್ರೆ ಮಕ್ಕಳು ಮೇಲಿಂದ ಕೆಳಗೆ ಎಡಗಡೆಯಿಂದ ಬಲಗಡೆ ನೋಡಲು ವಾಕ್ಯ ಮತ್ತು ಪದಗಳನ್ನು ಚಿತ್ರಗಳನ್ನು ಗಮನಿಸಲು ಕಲಿಸಬೇಕಾಗುತ್ತದೆ. ಮತ್ತು ಪುಸ್ತಕಗಳನ್ನು ಹೇಗೆ ನಾವು ತಿರುಗಿಸಬೇಕು, ಪೇಜ್ ಟರ್ನಿಂಗ್ ಹೇಗೆ ಮಾಡೋದು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಒಂದೊಂದೇ ಪುಟಗಳನ್ನು ತಿರುಗಿಸಿ ಓದಲು ಅಭ್ಯಾಸ ಮಾಡಿಸಬೇಕಾಗತ್ತೆ. ಇದಾದ ಮೇಲೆ ಮಕ್ಕಳಲ್ಲಿ ಗಮನ ಬರಲು ನಾವು ಯಾವುದೇ ರೀತಿಯ ಚಿತ್ರಗಳನ್ನು ತೋರಿಸಬೇಕಾದ್ರೆ ಒಂದೊಂದೇ ಚಿತ್ರಗಳನ್ನು ತೋರಿಸಿ ಅದರ ವಾಕ್ಯಗಳನ್ನು ಸಹ ಮಕ್ಕಳಿಗೆ ಓದಿಸಬಹುದು. ಉದಾಹರಣೆಗೆ, ಈಗ ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಈ ಚಿತ್ರ ಮತ್ತು ವಾಕ್ಯವನ್ನು ತೋರಿಸಿದಾಗ ಮಕ್ಕಳಲ್ಲಿ ವಾಕ್ಯವನ್ನು ಸಹ ಚಿತ್ರದ ಮೂಲಕ ಅರ್ಥ ಮಾಡಿಕೊಂಡು ಓದಲು ಮಕ್ಕಳಲ್ಲಿ ಕೌಶಲ್ಯಗಳನ್ನು ಬೆಳೆಸಬಹುದು. ವಿಶೇಷ ಮಕ್ಕಳಲ್ಲಿ ಓದುವ ಕೌಶಲ್ಯವನ್ನು ಬೆಳೆಸುವುದು ಹೇಗೆ, ಇದರ ಬಗ್ಗೆ ಈಗ ತಿಳಿಯೋಣ. ನಮ್ಮ ವಿಶೇಷ ಮಕ್ಕಳಿಗೆ ಓದಬೇಕಾದ್ರೆ ಮೊದಲನೇದಾಗಿ ಮಕ್ಕಳು ಪಠ್ಯ ಪುಸ್ತಕಗಳನ್ನು ಪುಸ್ತಕವನ್ನು ನೋಡಲು ಗಮನ ಕೊಡಲು ಅಟೆನ್ಷನ್ ಸ್ಕಿಲ್ ಬೆಳೆಸಬೇಕು ಮಕ್ಕಳಲ್ಲಿ. ಅದು ಮುಖ್ಯವಾಗಿ ಬೇಕಾಗುತ್ತದೆ. ಈ ಗಮನ ಬರಬೇಕಾದ್ರೆ ಕಲರ್ಫುಲ್ ಪಿಕ್ಚರ್ಸ್ ಇರಬೇಕು. ಚಿತ್ರಗಳನ್ನು ನೋಡಿ ಮಕ್ಕಳು ಖುಷಿಯಾಗಿ ಪುಸ್ತಕಗಳನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ಈ ಮಕ್ಕಳಲ್ಲಿ ಗಮನ ಬರಬೇಕಾದ್ರೆ ನಾವು ಮೊದಲು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಓದಲು ಹೇಗೆ ಕಲಿಸಬಹುದು ಮಕ್ಕಳಲ್ಲಿ? ಮೊದಲನೇದಾಗಿ ಮಕ್ಕಳು ಆಬ್ಜೆಕ್ಟ್ ರೀಡಿಂಗ್ ಅಂತ ಹೇಳ್ತೀವಿ. ನಿಜವಾದ ವಸ್ತುಗಳನ್ನು ತೋರಿಸಿ ಅದು ಹೇಗೆ ಮಕ್ಕಳಿಗೆ ಅರ್ಥ ಆಗುತ್ತೆ, ಅದರ ಹೆಸರು ಏನು. ಉದಾಹರಣೆಗೆ, ಇದು ಪೆನ್ನು, ಇದು ಬಾಲ್, ಇದು ಶಾಲೆ. ಹೀಗೆ ನಿಜವಾದ ವಸ್ತುಗಳನ್ನು ತೋರಿಸಿ ಮಕ್ಕಳಿಗೆ ಪದಗಳನ್ನು ಕಲಿಸುವುದು ಮೊದಲನೆಯದಾಗಿ ಅದನ್ನು ಕಲಿಸ್ತೀವಿ. ಎರಡನೆಯದಾಗಿ ಮಕ್ಕಳಿಗೆ ಒಂದು ಪುಸ್ತಕವನ್ನು ಓದುವಾಗ ಎಡಗಡೆಯಿಂದ ಬಲಗಡೆಗೆ ಕಣ್ಣನ್ನು ಆಯಿಸಲು ಹೇಳಿಕೊಡುವುದು. ಎಡಗಡೆಯಿಂದ ಬಲಗಡೆಗೆ ಓದಿ ಮುಂದೆ ಬರಲು ಅದನ್ನು ತಿಳಿಸಿಕೊಡಬೇಕಾಗುತ್ತದೆ. ಮೂರನೇದಾಗಿ ಮಕ್ಕಳು ಒಂದು ಪುಸ್ತಕವನ್ನು ನೋಡಬೇಕಾದರೆ ಮೇಲಿಂದ ಕೆಳಗೆ ಗಮನ ಕೊಡಲು ಕಲಿಸಬೇಕಾಗುತ್ತದೆ. ನಂತರ ಒಂದೊಂದು ರಿಯಲ್ ಆಬ್ಜೆಕ್ಟ್ಗೂ ಒಂದೊಂದು ಪದಗಳನ್ನು ಕಲಿಸುವುದು. ಹೇಗೆ ಅಂದರೆ ಸೈಟ್ ರೀಡಿಂಗ್ ಅಂತ ಹೇಳ್ತೀವಿ. ಉದಾಹರಣೆಗೆ, ಇದು ಒಂದು ಶಾಲೆಯ ಚಿತ್ರ ತೋರಿಸಿದ್ದೀವಿ. ಶಾಲೆ, ಈ ಶಾಲೆಗೆ ಪದವನ್ನು ಹೇಳೋದು ಶಾಲೆ. ಇದು ಸೈಟ್ ರೀಡಿಂಗು. ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ವಿಷಯ ಏನಂದರೆ, ಶಾಲೆ ಈ ಎರಡು ಅಕ್ಷರಗಳು ಮಕ್ಕಳಿಗೆ
ಇನ್ನೂ ಗೊತ್ತಿರಲಿಕ್ಕಿಲ್ಲ. ಯಾಕೆ ಅಂದರೆ ಸೈಟ್ ರೀಡಿಂಗ್ ಅಂದರೆ ಒಂದು ಚಿತ್ರದ ಮೂಲಕ ಪದಗಳನ್ನು ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತೇವೆ. ಇದರಿಂದ ಮಕ್ಕಳು ಪದಗಳನ್ನು ಗಮನಿಸಿ ಓದಲು ಚಿತ್ರದ ಸಹಾಯದಿಂದ ಓದಲು ಪ್ರಾರಂಭ ಮಾಡುತ್ತಾರೆ. ಮುಂದೆ ಇದೇ ರೀತಿ ಚಿತ್ರಗಳನ್ನು ಸಹ ಚಿತ್ರ ಮತ್ತು ಪದಗಳ ಮೂಲಕ ಮಕ್ಕಳಿಗೆ ಓದುವ ಕೌಶಲ್ಯವನ್ನು ಬೆಳೆಸಬಹುದು. ಅದು ಹೇಗೆ ಅಂದರೆ, ಈಗ ಪೆನ್ನು ಅಂದರೆ ಆಬ್ಜೆಕ್ಟ್ ತೋರಿಸಿದ್ವಿ, ಈಗ ಚಿತ್ರ ತೋರಿಸಿ ಹೇಳುವುದು ಹೇಗೆ. ಈಗ ಶಾಲೆ ಚಿತ್ರ ತೋರಿಸ್ತೀವಿ, ಶಾಲೆ ಮತ್ತು ಶಾಲೆ ಎನ್ನುವ ಪದ, ಶಾಲೆ ಮತ್ತು ಪದ, ಚಿತ್ರದಿಂದ ಪದವನ್ನು ಹೇಗೆ ಓದಬಹುದು ಅನ್ನೋದನ್ನ ಮೂಲಕ ಮಕ್ಕಳಿಗೆ ಈ ಕಲರ್ಫುಲ್ ಪಿಕ್ಚರ್ಸ್ ನೋಡಿದ್ರೆ ಮಕ್ಕಳು ಬೇಗ ಓದೋದಕ್ಕೆ, ಸುಲಭವಾಗಿ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟು ಇದು ಆಬ್ಜೆಕ್ಟ್ ಟು ವರ್ಡ್ ಆಯಿತು. ವರ್ಡ್ ಟು ವರ್ಡ್ ಕಲಿಸ್ಬೋದು ಮಕ್ಕಳಿಗೆ. ನಮ್ಮ ವಿಶೇಷ ಮಕ್ಕಳಿಗೆ ಯಾವುದೇ ವಿಷಯವನ್ನು ಕಲಿಸಬೇಕಾದರೂ ಚಿತ್ರದ ಮೂಲಕವೇ ಕಲಿಸಬೇಕಾಗುತ್ತದೆ. ಆ ಚಿತ್ರವನ್ನು ನೋಡಿದಾಗ ಮಕ್ಕಳಲ್ಲಿ ಬೇಗ ಮಕ್ಕಳು ಅದನ್ನು ನೋಡಿ ಗಮನ ಕೊಡಲು ಪ್ರಾರಂಭ ಮಾಡ್ತಾರೆ. ಇದರಿಂದ ಪಿಕ್ಚರ್ ಟು ಸೆಂಟೆನ್ಸು, ನಾವು ವಾಕ್ಯಗಳನ್ನು ಹೇಗೆ ಮಕ್ಕಳಿಗೆ ಕಲಿಸುವುದು, ಚಿತ್ರ ನೋಡಿ ಕಲಿಯುತ್ತಾರೆ, ನೆಕ್ಸ್ಟ್ ವಸ್ತುಗಳನ್ನು ನೋಡಿ ಕಲಿತರು, ಪದ ಕಲಿತರು, ಈಗ ನೆಕ್ಸ್ಟ್ ವಾಕ್ಯಗಳನ್ನು ಹೇಗೆ ನಾವು ಕಲಿಸ್ಬೇಕಾಗತ್ತೆ. ಹೀಗೆ ಮಕ್ಕಳ ಒಂದು ಉದಾಹರಣೆಗೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಅನ್ನೋದನ್ನು ತೋರಿಸ್ಬೇಕಾದ್ರೆ ಚಿತ್ರ ತೋರಿಸ್ಬಿಟ್ಟು ಅದರದ್ದು ಒಂದು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ತೋರಿಸಿ ಹೇಳಿಕೊಡ್ಬೇಕಾಗುತ್ತದೆ. ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಹೀಗೆ ಚಿಕ್ಕ ಚಿಕ್ಕ ವಾಕ್ಯಗಳ ಮೂಲಕ ಮಕ್ಕಳಿಗೆ ನಾವು ಓದುವ ಕೌಶಲ್ಯವನ್ನು ಬೆಳೆಸಬಹುದು. ಮುಖ್ಯವಾಗಿ ಮಕ್ಕಳಿಗೆ, ವಿಶೇಷ ಮಕ್ಕಳಿಗೆ ಗ್ರಿಪ್ಪಿಂಗ್ ಇರಲ್ಲ, ನಮ್ಮ ಒಂದು ಬೆರಳಿನಲ್ಲಿ ನಿಸ್ವಸ್ಥತೆ ಇರುತ್ತೆ. ಇದರಿಂದ ಮಕ್ಕಳಿಗೆ ಪುಸ್ತಕದ ಪುಟಗಳನ್ನು ಹೇಗೆ ತಿರುಗಿಸಬೇಕು, ಪೇಜ್ ಟರ್ನಿಂಗನ್ನು ಕಲಿಸಬೇಕಾಗತ್ತೆ. ಅದನ್ನು ಸಹ ನಾವು ಮಕ್ಕಳು ಗಮನ ಕೊಟ್ಟು ಪೇಜನ್ನು ತಿರುಗಿಸಿ ಓದಲು ಸಹ ನಾವು ಕಲಿಸಬೇಕಾಗುತ್ತದೆ. ಇವೆಲ್ಲನೂ ಅಭ್ಯಾಸಗಳಿಂದ ಮಕ್ಕಳು ಓದಲಿಕ್ಕೆ ತುಂಬ ಆಸಕ್ತಿಯನ್ನು ವಹಿಸ್ತಾರೆ. ಯಾವುದೇ ವಿಶೇಷ ಮಕ್ಕಳಿಗೆ ತಿಳಿಸಬೇಕಾದರೂ ವಿಶೇಷವಾಗಿ ಚಿತ್ರ ಮತ್ತು ನಿಜವಾದ ವಸ್ತುಗಳು, ರಿಯಲ್ ಆಬ್ಜೆಕ್ಟ್ಸು, ಕಲರ್ಫುಲ್ ಪಿಕ್ಚರ್ಸು ಮತ್ತು ಸ್ಮಾಲ್ ಸೆಂಟೆನ್ಸ್ಗಳ ಮೂಲಕ ಮಕ್ಕಳಿಗೆ ನಾವು ಓದುವ ಕೌಶಲ್ಯಗಳನ್ನು ಬೆಳೆಸಬಹುದಾಗುತ್ತದೆ. ಥ್ಯಾಂಕ್ ಯು.